ಬೆಂಗಳೂರು ಜೈಲಿನಲ್ಲಿ ಉಗ್ರ ಕೃತ್ಯ ಎಸಗಿ ರುವಾಂಡಾಕ್ಕೆ ಪರಾರಿಯಾಗಿದ್ದಂತ ಲಷ್ಕರ್ ಉಗ್ರನನ್ನ ರಾಷ್ಟ್ರೀಯ ತನಿಖಾ ದಳ ಬಂಧಿಸಿದೆ. ಸಲ್ಮಾನ್ ಖಾನ್ ಬಂಧಿತ ಉಗ್ರ. ರುವಾಂಡಾ ತನಿಖಾ ಬ್ಯೂರೋ, ಇಂಟರ್ಪೋಲ್ ಮತ್ತು ರಾಷ್ಟ್ರೀಯ ಕೇಂದ್ರ ಬ್ಯೂರೋಗಳ ಸಹಯೋಗದೊಂದಿಗೆ ರುವಾಂಡಾದ ರಾಜಧಾನಿ ಕಿಗಾಲಿಯಲ್ಲಿ ಬಂಧನ ಮಾಡಲಾಗಿದ್ದು, ಇಂದು ರುವಾಂಡಾ ಉಗ್ರನನ್ನ ಭಾರತಕ್ಕೆ ಹಸ್ತಾಂತರಿಸಿದ್ದಾರೆ. ಬೆಂಗಳೂರು ಜೈಲಿನಲ್ಲಿದ್ದುಕೊಂಡೇ ಕೈದಿಗಳು ಉಗ್ರರ ಚಟುವಟಿಕೆಗಳಲ್ಲಿ ಭಾಗಿಯಾಗುವಂತೆ ಮಾಡ್ತಾ ಇದ್ದ ಪ್ರಕರಣದಲ್ಲಿ ಸಲ್ಮಾನ್ ಆರೋಪಿಯಾಗಿದ್ದಾನೆ. ಇನ್ನು ಈತ ಉಗ್ರರಿಗೆ ಸ್ಫೋಟಕಗಳನ್ನ ಪೂರೈಸುವ ಕೆಲಸ ಮಾಡ್ತಿದ್ದ, ಸಹಕಾರ ಕೊಡ್ತಿದ್ದ. ಪೋಕ್ಸೋ ಕೃತ್ಯ ಎಸಗಿ ಸಲ್ಮಾನ್ ಬೆಂಗಳೂರು ಜೈಲು ಸೇರಿದ್ದ. 2018 ಮತ್ತು 2022ರ ಜೈಲು ವಾಸದ ಅವಧಿಯಲ್ಲಿ ಜೀವಾವಧಿ ಶಿಕ್ಷೆಗೂ ಒಳಗಾಗಿದ್ದ. ಉಗ್ರ ನಾಸೀರ್ ಸಂಪರ್ಕದಲ್ಲೂ ಇವನಿದ್ದ. ಈತನ ಮಾತಿಗೆ ಮರಳಾಗಿ ಮೂಲಭೂತವಾದಿ ಕಡೆಗೆ ಆಕರ್ಷಿತರಾಗ್ತಿದ್ರು. ಅಷ್ಟೇ ಅಲ್ಲದೆ ಸಹ ಕೈದಿಗಳು ಸೆಳೆದು ಅವರನ್ನು ಉಗ್ರರನ್ನಾಗಿ ಮಾಡ್ತಿದ್ದ. ಜೈಲಿನಿಂದ ಬಿಡುಗಡೆಯಾದ ಬಳಿಕ ಆತ ಉಗ್ರರ ಸಂಪರ್ಕ ಸಾಧಿಸಿ ಅವರಿಗೆ ಶಸ್ತ್ರಾಸ್ತ್ರಗಳು, ಮದ್ದುಗುಂಡುಗಳು ಮತ್ತು ಸ್ಫೋಟಕ ವಸ್ತುಗಳು ಸಂಗ್ರಹಣೆ ಮಾಡಿ ವಿತರಣೆ ಮಾಡುವ ಕೆಲಸಕ್ಕೂ ಕೂಡ ಸಹಕಾರ ಕೊಡ್ತಿದ್ದ. ಭಯೋತ್ಪಾದನಾ ಕೃತ್ಯದಲ್ಲಿ ತನ್ನ ಹೆಸರು ಬೆಳಕಿಗೆ ಬರದಂತೆ ಸಲ್ಮಾನ್ ಭಾರತದಿಂದ ಪರಾರಿಯಾಗಿದ್ದ. ಕಳೆದ ವರ್ಷದ ಅಕ್ಟೋಬರ್ 25ರಂದು ಬೆಂಗಳೂರು ಜೈಲಿನಲ್ಲಿದ್ದುಕೊಂಡೇ ಸಹ ಕೈದಿಗಳನ್ನ ಉಗ್ರ ಚಟುವಟಿಕೆಗಳಲ್ಲಿ ಬಳಕೆ ಮಾಡಿಕೊಳ್ತಿದ್ದು, ಸಿಸಿಬಿ ಇಂದ ಎನ್ಐಎಗೆ ವಹಿಸಿ ಕೇಸನ್ನ ತನಿಖೆ ಮಾಡಿದಾಗ